ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಬಂದು ನಾನು, ಅಪ್ಪ, ಅಮ್ಮ ಮತ್ತು ನಿಹಾರಿಕಾ ಎಲ್ಲರೂ ಸೇರಿಕೊಂಡು ಪಣಂಬೂರು ಬೀಚ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಆದರೆ ಅಪ್ಪ ಅಮ್ಮ ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಅಪ್ಪ ಅಮ್ಮನೇ ಕರ್ಕೊಂಡು ಹೋಗ್ತಿದ್ದಾರೆ. ಅಣ್ಣಂಗೆ ಸ್ವಲ್ಪ ರಜೆ ಇರಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಬನ್ನಿ, ಮನೇಲಿ ಏನು ಮಾಡ್ತೀರಾ ಅಂತಂದರು. ಬೇಜಾರಾಗ್ತಿತ್ತು. ಅದಕ್ಕೆ ಬೀಚ್ ಆದರೂ ನೋಡ್ಕೊಂಡು ಬರೋಣ ಅಂತ ಮಕ್ಕಳು ಕರ್ಕೊಂಡು ನಾನು, ಅಪ್ಪ ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಮನೆಯಿಂದ ಇವಾಗ ಆಟೋ ಮಾಡಿಕೊಂಡು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪಿಂದ ನಾವು ಪಣಂಬೂರು ಬೀಚ್ ಹತ್ರ ಒಂದು ಮೇನ್ ರೋಡ್ ಹತ್ರ ನಾವು ಬಸ್ಸಿಂದ ಸ್ಟಾಪ್ ತೊಗೊಂಡು ಇವಾಗ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ 1 ಕಿಲೋಮೀಟರ್ ಆಗುತ್ತೆ ವಾಕಬಲ್ ಡಿಸ್ಟೆನ್ಸು ಅಂತ ಹೇಳಿದ್ರು. ಅದಕ್ಕೆ ನಡ್ಕೊಂಡು ಹೋಗೋಣ, ಏನು ಆಟೋ ಎಲ್ಲ ಮಾಡ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಎಲ್ಲ ನಡ್ಕೊಂಡೇ ಹೋಗ್ತಾ ಇದ್ವಿ. ನಡೀತಾ ಗೊತ್ತಾಯಿತು 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಯಿತು ನಡ್ಕೊಂಡು ಹೋಗೋಷ್ಟರಲ್ಲಿ. ನಾವು 1 ಕಿಲೋಮೀಟರ್ ಅಂತ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ನೋಡಿದ್ರೆ ತುಂಬ ದೂರ ಇತ್ತು, 2.5 ಕಿಲೋಮೀಟರ್ ಇತ್ತು. ಆಟೋದಲ್ಲೇ ಹೋಗ್ಬೋದಾಗಿತ್ತು. ಇನ್ನೇನು ಅರ್ಧ ದಾರಿಗೆ ಬಂದುಬಿಟ್ವಿ. ಏನಕ್ಕೆ ಅಂದ್ಬಿಟ್ಟು ಇಷ್ಟೇ ನಡ್ಕೊಂಡು ಬಂದಿದ್ದೀವಿ, ಇನ್ನು ಮುಂದಕ್ಕೆ ನಡ್ಕೊಂಡು ಹೋಗ್ಬಿಡೋಣ ಅಂತ ಹೆಂಗೋ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಹಾರಿಕಾ ಕಾಲು ನೋವು, ನಂಗೆ ನಡೆಯೋಕ್ಕಾಗಲ್ಲ ಅಂದು ಅಪ್ಪ ಎತ್ಕೊಂಡು ಹೋಗ್ತಾಯಿದ್ರು. ಚೀಲನ ಎತ್ಕೊಂಡಿದ್ರು. ಹಂಗೆ ನಡ್ಕೊಂಡು ಹೆಂಗೋ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅರ್ಧದಿಂದ ಚೆನ್ನಾಗಿದೆ, ಬಟ್ ಇನ್ನು ಮುಂದಕ್ಕೆ ನೋಡಿ ಈ ರೀತಿ ಇದೆ ರೋಡು. ತುಂಬಾ ಗಲೀಜು. ಫ್ಯಾಕ್ಟ್ರಿದು ಏನೇನೋ ವರ್ಕ್ ಎಲ್ಲ ನಡೀತಾ ಇರೋದ್ರಿಂದ ಫುಲ್ಲು ರೋಡೆಲ್ಲ ಈ ಥರ ಕಪ್ಪಗೆ ಮಸಿ ಥರ. ಫ್ಯಾಕ್ಟ್ರಿದು ಡಸ್ಟ್ ಎಲ್ಲ ಹೊರಗಡೆ ಇತ್ತು. ಮತ್ತು ಫ್ಯಾಕ್ಟ್ರಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇತ್ತು. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಕಾಲೆಲ್ಲ ಮೈಯೆಲ್ಲ ಧೂಳಾಗ್ಬಿಡುತ್ತೆ ಓಡಾಡೋಷ್ಟರಲ್ಲಿ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದೀವಿ ಅಂದ್ಬಿಟ್ಟು ಆಟೋದಲ್ಲಿ ಹೋಗಿದ್ರೆ ನಮ್ಗೆ ಇಷ್ಟು ರಿಸ್ಕ್ ಆಗ್ತಿರಲಿಲ್ಲ. ನಡ್ಕೊಂಡು ಹೋಗಿರೋದ್ರಿಂದ ಫುಲ್ಲು ಕಾಲೆಲ್ಲ ಫುಲ್ ಮಸಿಯಾಗಿಬಿಟ್ಟಿತ್ತು ಬೀಚ್ ಹತ್ರ ಹೋಗೋಷ್ಟರಲ್ಲೆಲ್ಲ. ಇನ್ನೇನು ಹತ್ರ ನೋಡಿ ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ಗೆ ಏನು ಇದು ಫೀಸ್ ಆ ಥರ ಏನಿಲ್ಲ, ಎಂಟ್ರಿ ಫೀಸ್ ಆ ಥರ ಏನಿಲ್ಲ. ನಾರ್ಮಲಾಗಿ ಒಳಗಡೆ ಹೋಗ್ಬೋದು. ಫುಲ್ ಫ್ಯಾಮಿಲಿ ಎಲ್ಲ ಹೋಗಿ ಆಟ ಆಡೋಂಥ ಜಾಗ ಅದು. ಭಯ ಪಡೋ ಅಂಥದ್ದು ಏನಿಲ್ಲ. ಫುಲ್ಲೆಲ್ಲ ಒಂದು ಜಾಕೆಟೆಲ್ಲ ಹಾಕ್ಕೊಂಡು ಆರಾಮಾಗಿ ಆಟ ಆಡ್ಬೋದು. ಇನ್ನು ಯಾವುದೇ ರೀತಿ ಫೀಸ್ ಆ ಥರ ಏನಿಲ್ಲ. ಏನಾದರೂ ನಾವು ಹೊರಗಡೆ ಫುಡ್ ತೊಗೊಂತೀವಿ, ಏನಾದ್ರು ತಿಂತೀವಿ ಅಂದರೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ಗಳು ನಮ್ಗೆ ಆಗುತ್ತೆ ಅಷ್ಟೇ. ಬೀಚ್ ನೋಡೋಕ್ಕೆ ಅಲ್ಲಿ ಆಟ ಆಡೋದಕ್ಕೆ ಆ ಥರ ಏನಿಲ್ಲ. ಮತ್ತು ನಾವೇನಾದರೂ ಬೋಟಲ್ಲಿ ಆಟ ಆಡ್ತೀವಿ ಆ ಥರ ಏನಾದರೂ ಇದ್ದರೆ ಮಾತ್ರ ಅವ್ರಿಗೆ ನಾವು ಅಮೌಂಟನ್ನ ಪೇ ಮಾಡಿ ಆಟ ಆಡಬೇಕು. ಇಲ್ಲಾಂದರೆ ವಾಟರಲ್ಲಿ ಆಟ ಆಡ್ಕೊಂಡು ಬರ್ತೀವಿ ಅಂದರೆ ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಂಗೆ ನಾರ್ಮಲಾಗಿ ಆಟ ಆಡಿಕೊಂಡು ಬೀಚನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಲ್ಲಿಗೆ ನಾವು ಸ್ವಲ್ಪ ಬಿಸಿಲು ಟೈಮಲ್ಲೇ ಬಂದಿದ್ದೀವಿ. ಮಧ್ಯಾಹ್ನ 1 ಗಂಟೆ 12 ಗಂಟೆಯಲ್ಲಿ ಬಂದಿರೋದು. ಏನಿದ್ರು ಒಂದು 4 ಗಂಟೆ ಮೇಲೆ ಬಂದ್ರೇ ಚೆಂದ. ಇಲ್ಲಿ ಒಂದು 3:30-4 ಗಂಟೆ ಮೇಲೆ ಬಿಸಿಲಂತೂ ಸಖತ್ತಿತ್ತು. ನಾವು ಹೋದಾಗ ಕಣ್ಣೇ ಬಿಡೋಕ್ಕಾಗ್ತಿರಲ್ಲ, ಅಷ್ಟು ಬಿಸಿಲಿತ್ತು. ಆದ್ರೂ ತುಂಬ ಜನ ಸೇರಿದರು. ಈ ಬೀಚು ನಮಗೆ ಮಂಗಳೂರಿಂದ 10 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಮಂಗಳೂರು ಸಿಟಿಯಿಂದ ಇಲ್ಲಿಗೆ 10 ಕಿಲೋಮೀಟರ್ ಆಗುತ್ತೆ. ಎಂಟ್ರಿ ಫೀಸ್ ಆ ಥರದ್ದೆಲ್ಲ ಏನೂ ಇಲ್ಲ. ಅಂದರೆ ಇಲ್ಲಿ ವರ್ಷಕ್ಕೊಂದ್ಸಲ ಫೆಸ್ಟಿವಲ್ಸ್ಗಳೆಲ್ಲ ನಡೀತಾ ಇರುತ್ತೆ. ಬೀಚ್ ಫೆಸ್ಟಿವಲ್ಲು ಅಂದರೆ ಕೈಟ್ ಫೆಸ್ಟಿವಲ್ ಅಂತೆಲ್ಲ, ಗಾಳಿಪಟದ್ದು ಫೆಸ್ಟಿವಲ್ಲು, ಹಬ್ಬಗಳು ಆ ರೀತಿ ಎಲ್ಲ ನಡೀತಾ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಫ್ಯಾಮಿಲಿಗೆ ಅಂತಲೇ ಇದೊಂದು ಬೀಚು ಸಖತ್ತಾಗಿದೆ. ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಬೀಚ್ ಹತ್ರ ಯಾವುದೇ ರೀತಿ ಗಲೀಜಾಗಲಿ ಆ ಥರದ್ದೆಲ್ಲ ಏನಿಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಕೊಬರ್ಬೋದು. ಫ್ಯಾಮಿಲಿ ಏನಾದರೂ ಹೋದರೆ ಎಂಜಾಯ್ ಮಾಡ್ಬೋದು. ಅಪ್ಪ ಮತ್ತು ಅವರಿಗೆ ತುಂಬ ಅಂದರೆ ತುಂಬ ಭಯ ನೀರಂದರೆ. ಅವ್ರು ಬರಲೇ ಇಲ್ಲ ಆಟ ಆಡೋಕ್ಕೆ. ಎಷ್ಟು ಕರೆದ್ರೂ ಇಷ್ಟ ಆದ್ರೂ ಕಾಲಿಗೆ ನೀರು ಏನು ಟಚ್ ಆಗೋಷ್ಟಾದರೂ ಬನ್ನಿ ಅಂದರೆ ಅಷ್ಟೂ ಬರಲಿಲ್ಲ. ಫುಲ್ಲು ಹೆದರ್ಕೊತಾಯಿದ್ರು. ಅಮ್ಮನಿಗೂ ನನಗೂ ತುಂಬ ಇಷ್ಟ ನೀರು ಅಂದರೆ. ಬಟ್ ನಮ್ಮ ಅಪ್ಪನಿಗೆ ಮತ್ತು ಅವರಿಗೆ ತುಂಬ ಅಂದರೆ ತುಂಬ ಭಯ. ಅಂದರೆ ನ್ಯೂಸ್ಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ಬಿದ್ದು ಸತ್ತೋದ್ರು ಆ ಥರ ಇದೆಲ್ಲ ನ್ಯೂಸ್ ನೋಡ್ತಾ ಇರ್ತಾರಲ್ವ.
ಸಮುದ್ರ ಅಂದ್ರೇ ಭಯ ಅವ್ರಿಗೆ ಸಖತ್. ಅವರಿಗಂತೂ ವಾಟರ್ ಅಂದ್ರೇ ಭಯ. ಉಸಿರು ಕಟ್ಟೋದು ಆ ಥರದ್ದೆಲ್ಲ ಒಂದೊಂದು ಒಬ್ಬೊಬ್ರಿಗೂ ಒಂದೊಂಥರ ಭಯ ಇರುತ್ತಲ್ವ, ಅದೇ ರೀತಿ ಅವ್ರಿಗೂ ನೀರು ಅಂದರೆ ಭಯ. ಎಷ್ಟೇ ಕರೆದ್ರೂ ಬರಲಿಲ್ಲ. ಮತ್ತು ನಿಹಾರಿಕನು ನಮ್ಮ ಅಪ್ಪ ಅವ್ರು ಎದುರಿಸಿ ಅವಳು ಬರಲಿಲ್ಲ. ಪಾಪುನು ಕರ್ಕೊಂಡು ಹೋದೆ, ಅವಳು ತಣ್ಣಂತ ಇತ್ತು ನೀರೆಲ್ಲ ಫುಲ್ಲು. ಅದಕ್ಕೆ ಅವಳು ಆಟ ಆಡಲಿಲ್ಲ, ಜಾಸ್ತಿ ಅಳ್ತಾ ಇದ್ಲು. ಅದಕ್ಕೆ ಜಾಸ್ತಿ ಹೊತ್ತು ಆಟ ಆಡಿಸ್ಲಿಲ್ಲ ಅವಳನ್ನು. ಸ್ವಲ್ಪ ಹೊತ್ತು ನೀರಿಗೆಲ್ಲ ಕಾಲೆಲ್ಲ ಟಚ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಬಿಟ್ಬಿಟ್ಟೆ ಅವಳನ್ನ. ಫುಲ್ಲು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು. ಅದು ನೀರೆಲ್ಲ ಒದ್ದೆ ಥರ ಆಗ್ತಿತ್ತಲ್ಲ, ಕಾಲೆಲ್ಲ ತೇವಾಗೋದು, ಮತ್ತು ಅದು ಮರಳೆಲ್ಲ ನೋಡಿ ಅದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೆದರ್ಕೊತಾ ಇದ್ಲು ಅವಳು. ನಾವು ಅಪ್ಪಂಗೆ ಅದೇ ಚಾನ್ಸು, ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬಾರ್ದು, ಇಲ್ಲಿಗೆಲ್ಲ ಭಯ, ಅಲೆ ಜಾಸ್ತಿ ಆಗಿಬಿಡುತ್ತೆ, ಹಂಗೆ ಹಿಂಗೆ ಅಂತ ಹೆದ್ರುಕೊಂಡು ವಾಪಸ್ ಕರ್ಕೊಂಡು ಹೊಂಟೋದ್ರು. ಅವಳನ್ನ ಆಟ ಆಡ್ಸೋಕ್ಕೆ ಬಿಡಲಿಲ್ಲ, ಬೈಕೊಂಡು ನನಗೂ ಚೆನ್ನಾಗಿ ಬೈದರು. ಇದೆಲ್ಲ ಮಕ್ಳ ಜೊತೆ ಆಟನ ನೀರಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಬೈಕೊಂಡು ಪಾಪುನ ಕರ್ಕೊಂಡು ಹೊಂಟೋದ್ರು. ನಿಹಾರಿಕನ್ನು ಹೆಂಗೋ ಹೇಳ್ಕೊಂಡು ಕರ್ಕೊಂಡು ಬಂದೆ, ಆದ್ರೂ ಹೆದ್ರುಕೊಂಡ್ಳು ಅವಳು. ಬೇಡ ಬಿಡು, ಅವಳಿಗೆ ಇಷ್ಟ ಇಲ್ಲ ಅಂದರೆ ಆಟಾಡೋಕ್ಕೆ ಇಷ್ಟ ಇಲ್ಲ, ಭಯ ಅಂದಮೇಲೆ ಏನಕ್ಕೆ ಕರ್ಕೊಂಡು ಹೋಗ್ತೀಯ ಹಂಗೆ ಹಿಂಗೆ ಅಂತ ಅಪ್ಪ ಅದಕ್ಕೂ ಬೈದರು. ಅವಳು ಆಟ ಆಡಲಿಲ್ಲ. ಸುಮ್ಮನೆ ಬೀಚಿಗೆ ಬಂದಿದ್ದು ವೇಸ್ಟ್ ಆಯಿತು, ಆಟ ಆಡೋಲ್ಲ ಏನಿಲ್ಲ ಅಂದಮೇಲೆ ಏನಕ್ಕೆ ಬಂದ್ರಿ ಅಂತ ಬೈದೆ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ನಿಂಗೆ ಇಷ್ಟ ಆದರೆ ನೀನು ಆಟಾಡು, ನಾವು ಬರಲ್ಲ ಅಂತಂದರು. ಅದಕ್ಕೆ ನಾನು ಅಮ್ಮ ಇಬ್ಬರೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅಲ್ಲೆಲ್ಲ ವಾಕ್ ಮಾಡಿಕೊಂಡು ಓಡಾಡ್ಕೊಂಡು ಬಂದ್ವಿ. ಅಂದರೆ ನಾವು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾಗಿರೋದ್ರಿಂದ ಬಟ್ಟೆ ಎಲ್ಲ ಗಲೀಜಾದರೆ ಕಷ್ಟ ಆಗುತ್ತೆ ಹೋಗುವಾಗ. ಬಸ್ಸು 10 ಕಿಲೋಮೀಟರ್ ದೂರ ಹೋಗ್ಬೇಕಲ್ವ. ಸ್ವಂತ ವೆಹಿಕಲ್ ಏನಾದರೂ ಇದ್ದಿದ್ದರೆ ಬಟ್ಟೆ ಗಲೀಜಾದರೂ ಪರವಾಗಿಲ್ಲ, ಹೆಂಗೋ ಮನೆಗೆ ಹೋಗ್ಬೋದು ಅಂತ ಹೇಳ್ಬೋದಿತ್ತು. ಬಟ್ ಬಸ್ಸಲ್ಲೆಲ್ಲ ಎಲ್ಲರೂ ಇರ್ತಾರೆ, ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ನೀರಲ್ಲೆಲ್ಲ ಮುಳುಗೋದು, ಆಟ ಆಡೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಒಂದು ಮಂಡಿಗಾಲಷ್ಟು ನೀರು ಬರೋಷ್ಟು ಮುಂದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾನು ಅಮ್ಮ ಬಂದ್ವಿ. ಫಸ್ಟ್ ಟೈಮ್ ಆಗಿರೋದು. ನಮ್ಮ ಅಮ್ಮಂಗಂತೂ ಸಖತ್ ಬೀಚ್ ಅಂದರೆ ಸಖತ್ ಇಷ್ಟ, ನನಗೂ ನೀರು ಅಂದರೆ ಸಖತ್ ಇಷ್ಟ. ಹಂಗೆ ನಮ್ಮ ಅಮ್ಮಂಗೆ ಬೀಚ್ ಅಂದರೆ ನೀರು ಈ ರೀತಿ ಎಲ್ಲ ಆಟಗಳಂದರೆ ಸಖತ್ ಇಷ್ಟ. ಬಟ್ ನಮ್ಮ ಅಪ್ಪ ಬಿಡಲ್ಲ ಅಷ್ಟೇ, ನೀರು ಅಂದರೆ ಭಯ ಅವ್ರಿಗೆ. ಅವ್ರ ಭಯನ ನಮ್ಮ ಮೇಲೆಲ್ಲ ತೋರಿಸ್ತಾರೆ. ಆಟ ಆಡಬೇಡಿ, ಭಯ, ಹಂಗೆ ಹಿಂಗೆ ನೀರಲ್ಲಿ ಮುಳುಗೋಗ್ಬಿಡ್ತೀರಾ ಆ ಥರ ಎಲ್ಲ ಎದುರಿಸ್ತಾ ಇರ್ತಾರೆ. ಅದ್ರ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಂಗೇನೆ. ಅವರೂ ಅಷ್ಟೇ ಅಪ್ಪನ ಥರನೇ ಎದುರುಕೊಂಡ್ರು, ಬರಲೇ ಇಲ್ಲ. ಎಷ್ಟು ಕರೆದ್ರೂ ಬರಲಿಲ್ಲ ಅವರು ಆಟ ಆಡೋದಕ್ಕೆ. ನೀವು ಬರಲಿಲ್ಲ ಅಂದರೆ ಪರವಾಗಿಲ್ಲ, ನಾನೇ ಆಟ ಆಡ್ತೀನಿ, ಬಂದಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ, ಬಂದು ಬರೀ ಸಮುದ್ರ ನೋಡ್ಕೊಂಡು ಹೋಗೋದಕ್ಕೆ ಬಂದಿರೋದ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಸುಮಾರು ಹೊತ್ತು ಆಟ ಆಡಿದ್ವಿ. 4:30-5 ಗಂಟೆವರೆಗೂ ಆಟ ಆಡಿದ್ವಿ. ಮತ್ತು ಇನ್ನು ಹೊರಗಡೆ ವಾಪಸ್ ಹೋಗ್ಬೇಕಲ್ವ ಮನೆಗೆ, ಲೇಟ್ ಆಗುತ್ತೆ, ಕತ್ಲೆ ಆಗುತ್ತೆ, ಮಕ್ಕಳೆಲ್ಲ ಇದ್ರು ಅಲ್ವ, ಆಗುತ್ತೆ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿದಾದಮೇಲೆ ಒಂದು ರೌಂಡ್ ಬೀಚ್ ಹತ್ರ ಎಲ್ಲ ಓಡಾಡ್ಕೊಂಡು ಬಂದುಬಿಟ್ಟು ಫುಲ್ಲು ಸುಸ್ತಾಗಿ ಹೋಗಿತ್ತು. ಓಡಾಡಿ ನಿಹಾರಿಕಾ ನೀರು ಬೇಕು ಅಂತ ಇದ್ಲು. ಹಂಗೇನೆ ಇಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಮಾರ್ತಾಯಿದ್ರು. ಕಬ್ಬಿನ ಜ್ಯೂಸ್ನೇ ಕುಡಿಯೋಣ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಆಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡು ಮುಂದೆ ಇರೋದು ಸ್ನ್ಯಾಕ್ಸು, ಇಲ್ಲೆಲ್ಲ ಜ್ಯೂಸು, ಆಟ ಸಾಮಾನು, ಮಕ್ಕಳದ್ದು ಆಟ ಸಾಮಾನು ಆ ಥರದ್ದೆಲ್ಲ ಮಾರ್ತಾಯಿದ್ರು. ಮುಂದೆ ಇರೋದು ಅಂತ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಮಾತಾಡಿಕೊಂಡು ನಮ್ಮ ಅಪ್ಪನ ಹತ್ರ ಇನ್ನೊಂದು ಸ್ವಲ್ಪ ಬೈಸ್ಕೊಂಡು, ಏನು ಹಿಂಗೆ ಆಟ ಆಡ್ತೀಯ, ನೀರು ಅಂದರೆ ಭಯನೇ ಇಲ್ಲ ನಿನಗೆ, ಹಂಗೆ ಹಿಂಗೆ ಅಂತ ಬೈತಾಯಿದ್ರು. ಇಲ್ಲೂ ಬೀಚಿಂದ ಹೊರಗಡೆ ಬಂದ್ರೂ ಬೈತಾಯಿದ್ರು. ಫುಲ್ಲು ಮಂಡಿಗಾಲ ಅಷ್ಟು ನೀರೆಲ್ಲ ಆಟಾಡಿ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಅದೆಲ್ಲ ಆರಿಸ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಮತ್ತು ಹಂಗೆ ನಿಹಾರಿಕಂಗೆ ಆಟ ಸಾಮಾನು ಬೇಕು ಅಂದು. ಅವಳು ಅಡುಗೆ ಆಟ ಸಾಮಾನು ಅಂದರೆ ತುಂಬ ಇಷ್ಟ ಅವಳಿಗೆ. ಎಷ್ಟು ಸಲ ಕೊಡಿಸಿದ್ರು ಮತ್ತು ಅದೇನೇ ಕೇಳ್ತಾಳೆ, ಬೇರೆ ಏನಾದರೂ ತಗೋದು ಬೇಡ ಅಂದ್ರೂ ಇಲ್ಲ ನಂಗೆ ಅದೇ ಬೇಕು ಅಂತ ಅಡುಗೆ ಆಟ ಸಾಮಾನೇ ಕೊಡಿಸ್ಕೊಂಡ್ಳು. ಅವಳಿಗೂ ಅದನ್ನು ಕೊಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಬೇಕು ಮುಂದೆ ಏನಾದರೂ ಸ್ನ್ಯಾಕ್ಸ್ ಏರಿಯಾ ಸಿಕ್ಕಿದ್ರೆ ಚೆನ್ನಾಗಿರೋ ಕಡೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇಲ್ಲಿ ಸುಧಾರಿಸ್ಕೊತಾ ಇದ್ದೀವಿ.
ಇಲ್ಲಿ ಒಂದು ಕಡೆ ವೆಜ್ಜು ನಾನ್ ವೆಜ್ ಎರಡೂ ಇತ್ತು, ಸ್ನ್ಯಾಕ್ಸ್ ಎಲ್ಲ ಸಿಗ್ತಾ ಇತ್ತು. ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನಾನು ಮತ್ತು ಅಮ್ಮ ಅಪ್ಪ 3 ಜನನು ಇವತ್ತು ವೆಜ್ಜು. ನಾನ್ ವೆಜ್ ತಿನ್ನಲ್ಲ, ಹರಿ ಒಬ್ಬರೇನೆ. ನಿಹಾರಿಕಾ ಮತ್ತು ಹರಿ ತಿಂತಾರೆ. ಅಂದರೆ ಇವತ್ತು ವಾರ ಆಗಿತ್ತು, ಅದಕ್ಕೆ ನಾವು ತಿನ್ನಲಿಲ್ಲ. ಅಪ್ಪ ನೀರು ದೋಸೆ ತಗೊಂಡ್ರು, ಮತ್ತು ನಾನು ನೂಡಲ್ಸ್ ತಗೊಂಡೆ. ಅಮ್ಮ ಇಡ್ಲಿ ತಗೊಂಡ್ರು, ಒಂಥರ ಡಿಫ್ರೆಂಟಾಗಿತ್ತು ಇಡ್ಲಿ. ಮತ್ತು ಹರಿ ಫಿಶ್ ತಗೊಂಡ್ರು. ಪ್ರೈಸ್ ಎಲ್ಲ ಜಾಸ್ತಿ ಏನಿಲ್ಲ, ನಾರ್ಮಲಾಗೇ ಇರುತ್ತೆ. ಅಂದರೆ ತುಂಬ ಕಮ್ಮಿನೂ ಇಲ್ಲ, ತುಂಬ ಜಾಸ್ತಿನೂ ಇಲ್ಲ. ತಿನ್ಕೊಂಡು ಹೋಗ್ಬೋದು. ಬೀಚ್ ಹತ್ರ ಏನಾದರೂ ಬಂದರೆ ಹೊಟ್ಟೆ ಹಸಿವಾದರೆ ತಿನ್ಬೋದು. ಸ್ವಲ್ಪ ಫಿಶ್ ಮಾತ್ರ ಜಾಸ್ತಿ ಇತ್ತು ಅಷ್ಟೇ. ಇದಕ್ಕೇ ಒಂದು ಪೀಸ್ಗೆ 130 ರೂಪಾಯಿ ಏನೋ ಹಾಕಿದ್ರು ಅಷ್ಟೇ. ಇನ್ನೇನು ಅಷ್ಟು ಹೆವಿ ಕಾಸ್ಟ್ಲಿ ಆ ಥರದ್ದೆಲ್ಲ ಏನಿಲ್ಲ. ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಮತ್ತು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ. ನಾನು ಮತ್ತು ನಿಹಾರಿಕಾ ನೂಡಲ್ಸ್ ತಗೊಂಡ್ವಿ. ಅದನ್ನೇ ತಿಂತಾ ಕೂತಿದ್ದೀವಿ. ಇವಾಗ ತಿನ್ಕೊಂಡು ಹೊರಡಬೇಕು. ಹೊಟ್ಟೆ ಹಸಿವಾಗ್ತಿತ್ತು, ಅದಕ್ಕೆ ಏನಾದರೂ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಮನೇಲೇನೂ ಫಿಶ್ ಸಾಂಬಾರೆಲ್ಲ ಮಾಡಿದರು. ಹೋಗೋ ತನಕ ಹೊಟ್ಟೆ ಹಸಿವಾಗುತ್ತಲ್ಲ ಪಾಪ, ಮಕ್ಳಿಗೆಲ್ರಿಗೂ ಹೊಟ್ಟೆ ಹಸಿವಾಗುತ್ತೆ ಅಂದ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ತಿಂತಾ ಕೂತಿದ್ದೀವಿ ಇವಾಗ. ವಾಪಸ್ ಹೋಗುವಾಗ ಇಲ್ಲಿ ರೋಡ್ ಹತ್ರ ಎಲ್ಲ ಹಿಂಗೆ ಫಿಶ್ಶು ಮತ್ತು ಕ್ರ್ಯಾಬು ಎಲ್ಲ ಮಾರ್ತಾಯಿದ್ರು. ನೋಡಿ, ಇದನ್ನು ಕಪ್ಪೆ ಚಿಪ್ಪು ಅಂತೀವಿ, ಬಟ್ ಇದನ್ನು ಸಾಂಬಾರೆಲ್ಲ ಮಾಡ್ತಾರಂತೆ. ಅವ್ರು ಹೆಂಗೆ ಮಾಡೋದು ಅಂತೆಲ್ಲ ಹೇಳ್ತಾಯಿದ್ರು. ಬಿಸಿನೀರೆಲ್ಲ ಅದನ್ನು ಬೇಯಿಸಿ ಓಪನ್ ಮಾಡಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಕಚ್ಚುತ್ತೇನೋ ಅಂದ್ಬಿಟ್ಟು ಇದೇನು ಕಚ್ಚುತ್ತಾ ಅಂತೆಲ್ಲ ಕೇಳ್ತಾಯಿದ್ದೆ. ಇಲ್ಲ ಆ ಥರದ್ದೆಲ್ಲ ಏನು ಕಚ್ಚಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋದದು. ಸಾಂಬಾರು, ಗೊಜ್ಜು ಆ ಥರದ್ದೆಲ್ಲ ಮಾಡ್ಕೊಂಡು ತಿನ್ಬೋದು. ತೊಗೊಂಡೋಗಿ ಅಂದರು. ವೆಜ್ ಇವತ್ತು ನಾನು ಏನೂ ತಿನ್ನೋಂಗಿಲ್ಲ. ನಂಗೆ ತಿನ್ನಬೇಕು ಅನಿಸ್ತಾಯಿತ್ತು, ಕ್ರ್ಯಾಬ್ ತಿನ್ನೋಣ ಅಂತ ಅನಿಸ್ತಾಯಿತ್ತು. ಆದರೆ ಇವತ್ತು ನಾನ್ ವೆಜ್ ತಿನ್ನೋಂಗಿಲ್ಲ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಏನಾದರೂ ತೊಗೊಂಡೋಗೋಣ ಅಂತ ಇದ್ದೆ. ಮತ್ತು ಸೀಗಡಿ ಆ ಥರದ್ದೆಲ್ಲ ಮಾರ್ತಾಯಿದ್ರು. ಫುಲ್ಲು ರೋಡಲ್ಲೆಲ್ಲ ಬರೀ ಇದೇನೆ, ಅಲ್ಲಿ ಫಿಶ್ ಮಾರೋದು ಇದೇನೆ. ಫಿಶ್ ಮಾರ್ಕೆಟು ಅಷ್ಟೇ, ಇವಿ ಫಿಶ್ಶು ಯಾವ್ಯಾವ ಥರ ಬೇಕು ವೆರೈಟಿ ಫಿಶ್ಗಳೆಲ್ಲ ಇಟ್ಕೊಂಡಿದ್ರು. ನನಗೆ ನಾನ್ ವೆಜ್ಜಲ್ಲಿ ಫಿಶ್ ಅಂದರೆ ತುಂಬ ಇಷ್ಟ. ಬಟ್ ಏನು ಮಾಡೋದು, ಇವತ್ತು ವಾರ ಅಲ್ಲ, ತಿನ್ನೋಂಗಿಲ್ಲ ಅಂದ್ಬಿಟ್ಟು ಇನ್ನೊಂದು ದಿನ ತೊಗೊಂಡ್ರೆ ಆಯಿತು ಅಂತ ತಿನ್ನಲಿಲ್ಲ. ಮತ್ತು ತೊಗೊಳಕ್ಕೂ ಹೋಗಲಿಲ್ಲ. ಅವ್ರನ್ನ ಮಾತಾಡಿಸ್ಕೊಂಡು ಹಂಗೇ ಅದನ್ನೆಲ್ಲ ಕೇಳಿಕೊಂಡು ಹೆಂಗೆ ಮಾಡೋದು ಏನು ಅಂತ ಮಾತಾಡಿಸ್ಕೊಂಡು ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ನಡೆಯೋಕ್ಕೂ ಆಗ್ತಾಯಿಲ್ಲ ಒಂದು ಹೆಜ್ಜೆನೂ. ಅಲ್ಲೆಲ್ಲ ಆಟೋ ಹುಡ್ಕಿದ್ವಿ, ಅಲ್ಲೆಲ್ಲೂ ಆಟೋ ಸಿಗಲಿಲ್ಲ. ಮತ್ತು ನಾವು ಬಸ್ ಸ್ಟ್ಯಾಂಡ್ ಹತ್ರನೇ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಹಾರಿಕಾ ಅಂತ ಫುಲ್ಲು ಸುಸ್ತಾಗ್ಬಿಟ್ಟಿದ್ದು, ಒಂದು ಹೆಜ್ಜೆನೂ ನಡೀತಾ ಇಲ್ಲ ಅವಳು. ನಮ್ಮ ಅಪ್ಪ ಎತ್ಕೊಂಡು ನಾನು ಸ್ವಲ್ಪ ದೂರ, ನಮ್ಮಪ್ಪ ಒಂದು ಸ್ವಲ್ಪ ದೂರ, ಅಮ್ಮ ಸ್ವಲ್ಪ ದೂರ, ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಚಿದು ಬೇರೆ, ಅವಳಿಗೆ ಒಂಥರ ಖುಷಿ, ಹೊರಗಡೆ ಎಲ್ಲೋ ಕರ್ಕೊಂಡು ಬಂದಿದ್ದಾರೆ ಅಂತ. ಒಂದು ಸ್ವಲ್ಪನೂ ನಿದ್ದೆನೇ ಮಾಡಿಲ್ಲ, ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಅವಳು. ಎಲ್ಲರ ಜೊತೆನೂ ಒಂದೊಂದು ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ.
ಕೊನೆಗೂ ಬೀಚಿಂದ ನಾವಿರೋಂಥ ಪ್ಲೇಸ್ಗೆ ಬಂದ್ವಿ. ಅಲ್ಲಿಂದ ಬಸ್ ಸ್ಟಾಪ್ ಕಡೆಯಿಂದ ಹೋಗ್ಬೇಕಂದ್ರೆ ಈ ಮಾರ್ಕೆಟ್, ಫಿಶ್ ಮಾರ್ಕೆಟ್ ದಾಟ್ಕೊಂಡೇ ಹೋಗಬೇಕು. ಫುಲ್ಲು ಸ್ಮೆಲ್ಲು ಅಂದರೆ ಅಲ್ಲೂ ಓಡಾಡೋರಿಗೆ ಅದು ಅಭ್ಯಾಸ ಆಗಿದೆ. ಬಟ್ ನಮಗೆ ಸಖತ್ ಸ್ಮೆಲ್ ಆಗ್ತಾಯಿತ್ತು, ಓಡಾಡೋಕ್ಕೂ ಆಗ್ತಾಯಿಲ್ಲ. ನಾನು ಪ್ರೆಗ್ನೆಂಟ್ ಬೇರೆ, ಸ್ಮೆಲ್ಗೆ ಒಂಥರ ಆಗ್ತಾಯಿತ್ತು. ಆದ್ರೂ ಏನು ಮಾಡೋಕ್ಕಾಗಲ್ಲ, ಅಲ್ಲಿಂದನೇ ಹೋಗ್ಬೇಕಂತ ಹೊರಗಡೆಯಿಂದ ಹೋಗ್ತಾಯಿದ್ದೀವಿ. ಸಖತ್ತು ವೆರೈಟಿ ಫಿಶ್ ಎಲ್ಲ ಮಾರ್ತಾಯಿದ್ರು. ಬಸ್ ಸ್ಟಾಪಿಂದ ಆಟೋ ಹತ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋಷ್ಟು ಕಾಲು ಕೈ ಎಲ್ಲ ಫುಲ್ ನೋವು ಬಂದುಬಿಟ್ಟಿದೆ. ಇವಾಗ ಹೋಗಿ ಮಲ್ಕೊಂಬಿಡ್ಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.